ಅನುಭವ ಮಂಟಪದಲ್ಲಿ ಒಂದು ವಾದ ವಿವಾದ ನಡೆಯುತ್ತೆ. ಅಲ್ಲಂ ಪ್ರಭು ಅವ್ರದ್ದು ಮತ್ತು ಅಕ್ಕ ಮಹಾದೇವಿ ಅವ್ರದ್ದು. ಅದು ಒಂದು ವಚನ ಹೇಳ್ತೀನಿ ಸರ್ ನಾನು. ಗುರುವೇ ತೆತ್ತಿಗನಾದ, ಲಿಂಗವೇ ಮಧುವಳಿಗನಾದ, ಆನು ಮದವಣಗಿತ್ತಿಯಾದೆನು. ಈ ಭುವನವೆಲ್ಲ ಬರೆಯಲು ಅಸಂಖ್ಯಾತರನೆಗೆ ತಂದೆ ತಾಯಿಯರು. ಕೊಟ್ಟರು ಪ್ರಭುವಿನ ಮನೆಗೆ ಸಾದೃಶ್ಯವಪ್ಪವರನ ನೋಡಿ. ಇದು ಕಾರಣ ಚನ್ನಮಲ್ಲಿಕಾರ್ಜುನ ಗಂಡನೆನಗೆ, ಮಿಕ್ಕಿದ ಲೋಕದ ಗಂಡರನಿಗೆ ಸಂಬಂಧವಿಲ್ಲವಯ್ಯ ಪ್ರಭು ಅಂತ. ನಿರ್ಮಲ ಶೆಟ್ಟಿ ದಂಪತಿಗಳಿಗೆ ಹುಟ್ಟಿದ್ದು ಹೆಣ್ಣು ಮಗುನೋ ಇಲ್ಲ ಗಂಡು ಮಗುನೋ? ಹೆಣ್ಣು ಮಗು. ಮತ್ತು ಗಂಡು ಮಗು ಹುಟ್ಟಿದಂಗೆ ಆಡ್ತಾರಲ್ಲ, ಇದಕ್ಕೆ ನೀನೇನಂತೀಯ? ಒಂದು ವಚನಗಳು ಅವ್ರು ಹೇಳ್ತಾರಲ್ಲ, ದೇವ್ರ ಬಗ್ಗೆ ಆ ಪ್ರೀತಿ, ಕಾಳಜಿ, ದೇವ್ರಿಗೆ ನೆನೆಯೋದು. ಇವಾಗಿನ ಜನ್ರೇಷನಲ್ಲಿ ಯಾರು ಒಂದು ಪೂಜೆ ಮಾಡ್ಲಾರ್ದಂಗೆ, ಎಕ್ಸಾಂಪಲ್ ಒಂದು ವಚನನೂ ಹೇಳಲ್ಲ ಸರ್ ಯಾರು. ಅದನ್ನೆಲ್ಲ ಅಳವಡಿಸ್ಕೊಂಡು ಚನ್ನಮಲ್ಲಿಕಾರ್ಜುನ ಎಲ್ಲ ಅಂತ ಅವಾಗಿನ ಟೈಮಲ್ಲಿ 12ನೇ ಶತಮಾನದಲ್ಲಿ ಅಕ್ಕ ಆ ಥರ ಹೋಗಿದಾರಂದ್ರೆ ನಿಜವಾಗ್ಲೂ ನಾವು ಒಂದು ವಚನನೂ ಹೇಳಕ್ಕಾಗಲ್ವಾ ಇವಾಗಿನ ಜನ್ರೇಷನಲ್ಲಿ ನಮ್ಮ ಜನಗಳು? ತಳೆಯ ತಳದಲ್ಲಿ ಒಳಹೊಕ್ಕು ನೋಡಲು ತೊಳಗಿ ಬೆಳಗುವ ಜ್ಯೋತಿಯುಂಟು ಕೇಳ, ನಡೆ ಎಲ್ಲಿಗೆ ತಾಯೇ. ಸಿನಿಮಾದ ಭಾಷೆ ಬದಲಾಗಿದೆ, ಅದರ ಪ್ರಚಾರ ಬದಲಾಗಿದೆ, ಅದರ ಇಡೀ ಆವರಣ ಬದಲಾಗಿದೆ. ಕನ್ನಡದ ಸಿನಿಮಾಗೆ ಉಳಿದಿಲ್ಲ ಬೇರೆ. ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಕಾಲ. ಪ್ಲಾನ್ ಇಲ್ಲದೆ ಇದ್ರೂ ಚಿಂತೆ ಇಲ್ಲ. ಹಾಗಾಗಿ ನೀವೇನ್ ಮಾಡ್ತೀರಿ? ನೀವು ಯಾವ ರೀತಿ? ನಮಗೆ ನೀವು ಹೇಳ್ತಾ ಇರೋದು ಯಾವುದು ಬೇಕಾಗಿಲ್ಲ ಸರ್. ನಮ್ಗೆ ಬೇಕಾಗಿರೋದು ಏನಿದೆ, ಸಿನಿಮಾ ನೋಡಂತ ಶರಣರು. ನಮ್ಮಲ್ಲಿ ಏನಾಗಿದೆ, ಎಲ್ಲ ಮಠಾಧೀಶರು ಮತ್ತು ಬಸವಪರ ಸಂಘಟನೆಯವರು, ಸಾಹಿತಿಗಳು ಎಲ್ಲರೂ ನಿಂತಿದ್ದಾರೆ ಸರ್. ನೀವು ನಂಬಲ್ಲ, ಹೆಚ್ಚು ಮೋರ್ ದೆನ್ 50% ಎಲ್ಲರದ್ದು ವಾಟ್ಸಪ್ನಲ್ಲಿ ಇವಾಗ ಬೀದರ್, ಗುಲ್ಬರ್ಗ ನಮ್ದೇನೆ ಓಡ್. ಅಕ್ಕಮಹಾದೇವಿಯ ಒಟ್ಟು ವಚನ ಮತ್ತು ಬದುಕು, ಅದರ ಸಾತ್ವಿಕ ಇವತ್ತಿನ ಹೆಣ್ಮಕ್ಳಿಗೆ ಎಷ್ಟರ ಮಟ್ಟಿಗೆ ಅದು ತೀರಾ ಅಗತ್ಯ ಇದೆ ಅಂತ ಏನಾದರೂ ಅನಿಸ್ತಾ ನಿಮಗೆ ಈ ಪಾತ್ರ ಮಾಡಿದಾಗ? ಖಂಡಿತವಾಗ್ಲೂ ಅಗತ್ಯ ಇದೆ ಸರ್. ಇವಾಗ ಯಾರು ವಚನಗಳು ಕೇಳೋದು, ವಚನಗಳು ಹೇಳೋದು, ಅದು ರೂಢಿ ಮಾಡ್ಕೊಳ್ಳೋದು ಯಾರು ಮಾಡ್ತಾ ಇಲ್ಲ. ಎಲ್ಲರೂ ಓಡಾಡಿಕೊಂಡು ಒಳ್ಳೊಳ್ಳೆ ಸಿನಿಮಾಗಳಂದ್ರೂ ಕಮರ್ಷಿಯಲ್ ಸಿನಿಮಾ ನೋಡೋಕೆ ಇಷ್ಟಪಡ್ತಾರೆ. ಬಟ್ ಇವತ್ತಿನ ಯೂತಿಗೆ ಇದು ತುಂಬ ಇಂಪಾರ್ಟೆಂಟು. ಈ ಸಿನಿಮಾ ನೋಡೋದ್ರಿಂದ ಒಂದು ಒಳ್ಳೆ ಮನಸ್ಸಿಗೆ ಪರಿವರ್ತನೆಗೊಳ್ಳುತ್ತೇನೋ ಅನ್ನೋದು. ಬಟ್ ಇದು ತುಂಬ ಇಂಪಾರ್ಟೆಂಟ್ ಸರ್. ಒಂದೆರಡು ವಚನ ಹೇಳ್ಬೋದಾ? ಹಾಂ. ಅನುಭವ ಮಂಟಪದಲ್ಲಿ ಒಂದು ವಾದ ವಿವಾದ ನಡೆಯುತ್ತೆ. ಅಲ್ಲಂ ಪ್ರಭು ಅವ್ರದ್ದು ಮತ್ತು ಅಕ್ಕ ಮಹಾದೇವಿ ಅವ್ರದ್ದು. ಅದು ಒಂದು ವಚನ ಹೇಳ್ತೀನಿ ಸರ್ ನಾನು. ಗುರುವೇ ತೆತ್ತಿಗನಾದ, ಲಿಂಗವೇ ಮಧುವಳಿಗನಾದ, ಆನು ಮದವಣಗಿತ್ತಿಯಾದೆನು. ಈ ಭುವನವೆಲ್ಲ ಬರೆಯಲು ಅಸಂಖ್ಯಾತರನೆಗೆ ತಂದೆ ತಾಯಿಯರು. ಕೊಟ್ಟರು ಪ್ರಭುವಿನ ಮನೆಗೆ ಸಾದೃಶ್ಯವಪ್ಪವರನ ನೋಡಿ. ಇದು ಕಾರಣ ಚನ್ನಮಲ್ಲಿಕಾರ್ಜುನ ಗಂಡನೆನಗೆ, ಮಿಕ್ಕಿದ ಲೋಕದ ಗಂಡರನಿಗೆ ಸಂಬಂಧವಿಲ್ಲವಯ್ಯ ಪ್ರಭುವೇ ಅಂತ. ಚನ್ನಮಲ್ಲಿಕಾರ್ಜುನೇ ನನ್ನ ಗಂಡ, ಅವನೇ ಎಲ್ಲ ಅಂತ ಅಕ್ಕ ಮಹಾದೇವಿಯವರು ಹೇಳೋದು. ಅನುಭವ ಮಂಟಪದಲ್ಲಿ ನಿಂತ್ಕೊಂಡು ಹೇಳ್ತಾರೆ ಸರ್ ಈ ವಚನ. ಆದರೆ ಅಷ್ಟರ ಮಟ್ಟಿಗೆ ಅದನ್ನು ಮನನ ಮಾಡಿದಿರಿ. ಬಹಳ ಒಳ್ಳೆಯ ಗುಣ ಇದು ನಿಮ್ಮದು ಸರ್. ನೋಡ್ತಾ ಇದ್ರಿ ನೀವು, ಸ್ಕ್ರೀನ್ನಲ್ಲಿ ನೋಡಿದಾಗ ನೋಡ್ತಾ ಇದ್ರಿ ನೀವು. ಯಾಕಂದ್ರೆ ಈಗಿನ ತಲೆಮಾರು ಒಂದು ಸಿನಿಮಾಗೆ ನೋಡಬಾರ್ದು ಅಂತ ಹೇಳುದು ನಾನು. ಸಿನಿಮಾದ ಆಚೆ ಅದು ಬದುಕಿಗೆ ಸಂವಹನವನ್ನ ಮಾಡ್ತದೆ ಮತ್ತು ಮಾಡಬೇಕು. ಹಾಗಾಗಿ ಅಕ್ಕಮಹಾದೇವಿ ಸಿನಿಮಾದ ಬಗ್ಗೆ ನಾವು ಇಷ್ಟೊತ್ತು ಮಾತಾಡ್ತಾ ಇದ್ದೇವೆ. ಯಾಕೆ ಅಂತಂದರೆ ಅಕ್ಕ ಮಹಾದೇವಿ ನಮಗೆ ವರ್ತಮಾನಕ್ಕೆ ಇವತ್ತು ಅತ್ಯಂತ ಜರೂರಾದಂಥ ಅಗತ್ಯತೆ. ಇವತ್ತಿನ ತಲೆಮಾರು, ಇವತ್ತಿನ ಮಾಲ್ ಸಂಸ್ಕೃತಿ, ಇವತ್ತಿನ ಈ ಹಿಂದುತ್ವದ ಮತ್ತು ಸನಾತನ ಧರ್ಮದ ಮೇಲೆ ಆಗ್ತಾ ಇರುವಂಥ ದಾಳಿ, ಮತ್ತು ಅದರ ಒಳಗಡೆ ನಾವು ಬೇರೆ ಅದು ಬೇರೆ ಅನ್ನುವಂಥ ಈ ವೈಭಿನ್ಯತೆ, ಇವೆಲ್ಲದರ ಮಧ್ಯೆ ನಾವೊಂದು ಸಮಷ್ಟಿ ಪ್ರಜ್ಞೆಯಿಂದ ಸಾತ್ವಿಕ ಪರಂಪರೆಯನ್ನು ನೋಡೋದಿದೆಯಲ್ಲ, ಅದು ಯುವ ತಲೆಮಾರಿಗೆ ಹೆಚ್ಚು ಅಗತ್ಯ ಅಂತ ನನಗನ್ನಿಸ್ತು. ಹಾಗಾಗಿ ನಿಮಗೆ ಕೇಳಿದೆ, ನೀವು ಅದನ್ನು ಕೇವಲ ಪಾತ್ರವಾಗಷ್ಟೇ ನೋಡಿದ್ರೋ ಅಥವಾ ಅದನ್ನು ಭಾವನಾತ್ಮಕವಾಗಿ ನಿಮ್ಮ ಒಳಗಡೆ ಏನಾದರೂ ಅದನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಯಿತಾ ಅನ್ನೋದು ನನ್ನ ಪ್ರಶ್ನೆ. ಸೊ ಈ ಅಕ್ಕಮಹಾದೇವಿಯಿಂದ ನಿಮಗೆ ಏನು ನಿಮ್ಮ ಜೀವನದಲ್ಲಿ ಏನು ಒಂದಿಷ್ಟು ಏನಾದರೂ ಪಡ್ಕೊಂಡ್ರೆ? ಏನಾದರೂ ಎಲ್ಲಾನೇ ಪಡ್ಕೊಂಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ಅಕ್ಕಮಹಾದೇವಿ ಈ ಸಿನಿಮಾ ಮಾಡಿ ನನಗೆ ಸಾತ್ವಿಕತೆ, ಒಂದು ವಚನಗಳು ಅವ್ರು ಹೇಳ್ತಾರಲ್ಲ, ದೇವ್ರ ಬಗ್ಗೆ ಆ ಪ್ರೀತಿ, ಕಾಳಜಿ, ದೇವ್ರಿಗೆ ನೆನೆಯೋದು. ಇವಾಗಿನ ಜನ್ರೇಷನಲ್ಲಿ ಯಾರು ಒಂದು ಪೂಜೆ ಮಾಡ್ಲಾರ್ದಂಗೆ, ಎಕ್ಸಾಂಪಲ್ ಒಂದು ವಚನನೂ ಹೇಳಲ್ಲ ಸರ್ ಯಾರು. ಅದನ್ನೆಲ್ಲ ಅಳವಡಿಸ್ಕೊಂಡು ಚನ್ನಮಲ್ಲಿಕಾರ್ಜುನ ಎಲ್ಲ ಅಂತ ಅವಾಗಿನ ಟೈಮಲ್ಲಿ 12ನೇ ಶತಮಾನದಲ್ಲಿ ಅಕ್ಕ ಆ ಥರ ಹೋಗಿದಾರಂದ್ರೆ ನಿಜವಾಗ್ಲೂ ನಾವು ಒಂದು ವಚನನೂ ಹೇಳಕ್ಕಾಗಲ್ವಾ ಇವಾಗಿನ ಜನ್ರೇಷನಲ್ಲಿ ನಮ್ಮ ಜನಗಳು?
ವಚನಗಳು ಹೇಳ್ಕೊಂಡು ನಾವು ಏನೇ ಕೆಲಸ ಮಾಡಿದ್ರು ದೇವ್ರನ್ನ ನೆನೆಸ್ಕೊಂಡು ಮುಂದೆ ಹಾದಿ ಸಾಗ್ಬೇಕನ್ನೋದೇ ನಂದು ಆಸೆ. ಇವಾಗ ಸಿನಿಮಾ ಆಗಿದ್ಮೇಲೆ ದೇವರು ಇದ್ದಾರೆ ಅನ್ನೋದು ಹೆಜ್ಜೆಗೂ ನಾವು ನೆನೆಸ್ಕೊಳ್ಬೇಕು. ದೇವ್ರನ್ನ ನೆನೆಸ್ಕೊಂಡು ನಾವು ಪ್ರತಿಯೊಂದು ಕೆಲಸ ಆಗಲಿ ಕಾರ್ಯ ಆಗಲಿ ಮಾಡಬೇಕು, ಅದು ಸಫಲ ಆಗೇ ಆಗುತ್ತೆ ಅನ್ನೋದು ಒಂದು. ನಿಮ್ಮ ರುಚಿ ಅಭಿರುಚಿ ಎಲ್ಲ ಬದಲಾಗಿದೆ. ಆಗಿದೆ ಸರ್, ಅಲ್ಲ ನನ್ನ ಜೀವನದಲ್ಲಿ ಆಗಿದೆ ಸರ್. ತುಂಬ ಪರಿವರ್ತನೆನೂ ಆಗಿದೆ ನನ್ನ ಜೀವನದಲ್ಲಿ. ಬೇಕಾದಷ್ಟು ಆ ದೇವ್ರು ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾನು ನನಗೆ ಎಷ್ಟು ಬೇಕಿದೆ ಅಷ್ಟು ತೃಪ್ತಿ ಆಗೋ ಥರ ನನಗೆ ದೇವ್ರು ಕೊಡ್ತಿದ್ದಾರೆ. ಎಲ್ಲೆಲ್ಲೆಲ್ಲ ಶೂಟ್ ಮಾಡಿದ್ರಿ ಸರ್? ನಾವು ಈ ಸಿನಿಮಾದಲ್ಲಿ ಮುಖ್ಯವಾಗಿ ಒಂದು ಮನೆ ಬಿಟ್ರೆ ಹನುಮಠಕ್ಕೆ ಹೋಗ್ತೀನಮ್ಮ, ನಂಗೂ ಕಳ್ಸಮ್ಮ. ಅಯ್ಯೋ ನೀನ್ ಹೆಣ್ಮಗು ಮನೇಲೇ ಇರ್ಬೇಕು, ಹಾಗೆಲ್ಲ ಹೋಗೋ ಹಾಗಿಲ್ಲ. ಒಂದು ಮಹಾರಾಜದ ಅರಮನೆ, ಅದು ಬಿಟ್ಟರೆ ಪೂರ್ತಿ ಕಾಡಿನ ಜೀವನ, ಅನುಭವ ಮಂಟಪ, ಶ್ರೀಶೈಲ, ಇದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ಒಂದು ಕಂಟೆಂಟ್ ಸರ್. ಅದರಲ್ಲಿ ನಾವು ಮನೆ ಶಿವಮೊಗ್ಗದಲ್ಲಿ ಏನದು ಮನೆ ಇತ್ತು ಅನ್ನೋ ನಮ್ಮದೊಂದು ಕಲ್ಪನೆ. ಈಗ ನಾವು ಇದ್ರದ್ದು ಹೇಳ್ತೀವಲ್ಲ ಸರ್, ಕಂಬದ ಮನೆ. ಕಂಬದ ಮನೆನ ನಮ್ಮಲ್ಲಿ ತೊಟ್ಟಿ ಮನೆ ಅಂತೀವಲ್ಲ, ಈ ಕಡೆ ತೊಟ್ಟಿ ಮನೆ ಅಂತೀವಿ, ಆ ಕಡೆಗೆ ಕಂಬದ ಮನೆ ಅಂತಾರೆ. ತೊಟ್ಟಿದ ಮನೆ ಆ ಕಡೆ ಗೊತ್ತಾಗಲ್ಲ. ನಾರ್ತ್ ಕನ್ನಡದಲ್ಲಿ ಅಲ್ಲಿ ನಮ್ಮ ಊರಿನ ಪಕ್ಕನಲ್ಲೇ ಒಂದು ತುಂಬ ದೊಡ್ಡ ಸಾಹುಕಾರ ಮನೆ, ಶ್ರೀಮಂತರ ಮನೆ, ಅದ್ಭುತ ತುಂಬ ದೊಡ್ಡ ಮನೆ ಇದೆ. ಮನೆ ತರ ಅಂತ ಮಳಚಾಪುರ ಗುಮ್ಮೆ ಮನೆ ತಾನ ದೊಡ್ಡ ಮನೆ ಸರ್. ಅದು ಮೈಲಾರ್ ಖಾನಾಪುರ ಅಂದರೆ ಈಗ ನೀವು ಮೈಲಾರ್ ಅಂತ ಏನು ಈ ಕಡೆ ಬೇರೆ ಬಿರೂರಲ್ಲಿ ಇಲ್ಲಿಂದ ಕರೀತಿರಲ್ಲ, ಮೂಲ ಮೈಲಾರ ಇರೋದು ಬೀದರ್ನಲ್ಲಿ. ಅಲ್ಲಿ ಒಂದು ತಿಂಗಳಗಟ್ಟಲೆ ಜಾತ್ರೆ ನಡೀತೆ. ಅದ್ರ ಪಕ್ಕದ ಊರೇ ಮಳಚಾಪುರ. ಆ ಮಳಚಾಪುರಲ್ಲಿ ಗುಮ್ಮೆ ಮನೆ ತಾನಂದರೆ ಜಿಲ್ಲೆಯಲ್ಲಿ ಒಂದು ದೊಡ್ಡ ಫೇಮಸ್ ಮನೆ. ಆ ಮನೆ ನಮ್ಗೆ ಹೇಳಿ ಮಾಡಿಸಿದಂಗೆ ಈ ಆಧುನಿಕವಾದ ಯಾವುದೇ ಮನೆಯಲ್ಲಿ ಉಪಕರಣ ಬಳಸೋಂಥ ವಸ್ತು ಆಗಲಿ ಅಥವಾ ಈ ಬಣ್ಣ ಹಚ್ಚಿದಾಗಲಿ ಅದಾಗಲಿ ಇದಾಗಲಿ ಯಾವುದು ಇರೋದೇ ನಮಗೆ ಕರೆಕ್ಟಾಗಿ ಸಿಗ್ತಾ ಮನೆ. ಆ ಮನೆ ಅದು ಅಷ್ಟೇ ಅಲ್ಲ, ಮನೆಯಲ್ಲಿ ಇರೋರು ಎಲ್ಲನೂ ಅವ್ರ ಮೇಲಿಂದ ಮೈ ಮೇಲಿಂದ ವಸ್ತ್ರಗಳು ಕೊಟ್ಟಿದ್ದು ಹಾಕ್ಕೊಂಡು ಇರೋ ಥರದಲ್ಲಿದ್ದರು. ಹಾಗಿರೋರು ಮನೆಯದ್ದು ಏನು ನಾವು ಸೆಟ್ ಪ್ರಾಪರ್ಟಿ ಅಂತೀವಲ್ಲ, ಮನೆ ಅಂದ್ರೆ ಮನೆ ಎಲ್ಲ ಬೆಳ್ಳಿ ಮತ್ತೊಂದು ಈ ಥರ ಇದ್ದಿರ್ತವೆ. ಜೂನಿಯರ್ ಆರ್ಟಿಸ್ಟು ಇದ್ದಾರೆ, ದೊಡ್ಡ ಸೌರ್ಸ್ ಅಲ್ಲ ಸರ್. ಒಂದು ಬಿಲ್ಡಿಂಗ್ ಮತ್ತೊಂದು ಜೂನಿಯರ್ ಆರ್ಟಿಸ್ಟು, ಅದು ಹೆಂಗಿದ್ದಾರೆ ಅಂದ್ರೆ ಒಬ್ರಿಗಿಂತ ಒಬ್ರು ಎಲ್ಲ ಒಬ್ರು ಸುಂದರವಾಗೇ ಇದ್ದಾರಲ್ಲ. ನಮ್ಮ ಸಿನಿಮಾ ಕ್ಯಾಮ್ರಾಗೆ ನಿಂತ್ಕೊಂಡ್ರಂದ್ರೆ ಇವರು ನಿಜವಾದ 100 ಸಿನಿಮಾ ಮಾಡಿದ್ದಾರೆ ನನಗೆ ಇದ್ದಾರೆ. ಅವ್ರು ಯಾರೋ ಸಿನಿಮಾ ನೋಡೇ ಇಲ್ಲ, ಶೂಟಿಂಗೇ ನೋಡಿಲ್ಲ. ಮಾದೇವಿದು ತಂದೆ ತಾಯಿ ಪಾತ್ರ ಮಾಡೋರು, ತಾಯಿದೊಂದು ಹೇಳ್ತೀನಿ, ಅವರು ತುಂಬ ಅದ್ಭುತ ಕಲಾವಿದೆ. ತಾವು ಹೆಸರು ಕೇಳ್ಬೋದು, ಹೇಲನ್ ಅಂತ, ಮೈಸೂರು ಹೇಲನ್ ಅವ್ರು ಮಾಡಿದ್ದಾರೆ ತಾಯಿ ಪಾತ್ರ. ಅವ್ರದ್ದು ಮಧ್ಯದಲ್ಲಿ ಪೂರ್ತಿ ಏನಾದರೂ ನೋಡ್ತಾ ಮಧ್ಯೆ ಅವ್ರ ಕಲಾವಿದೆ. ಅದರ ಜನಪದ ನಾಟಕ ಗೀಟಕ ರಂಗಭೂಮಿ ಕಲಾವಿದೆ ಎಲ್ಲ ಒಂದೇ ಮನೆ ಇರೋದಂಗೆ ಹೋಗ್ಬಿಟ್ರು. ಅದೀಗ ಅಕ್ಕ ಮಾದೇವಿ ಮನೆ ಅಂದ್ರೆ ತುಂಬ ಸಂತೋಷದಿಂದ ತುಳ್ಕೊ ಮನೆ ಅನ್ನೋ ಥರದಲ್ಲಿ ವಾತಾವರಣ ಬೆಳೀತು. ನಾನು ಮಠಕ್ಕೆ ಹೋಗ್ತೀನಮ್ಮ, ನಂಗೂ ಕಳ್ಸಮ್ಮ. ಅಯ್ಯೋ ನೀನ್ ಹೆಣ್ಮಗು ಮನೇಲೇ ಇರ್ಬೇಕು, ಹಾಗೆಲ್ಲ ಹೋಗೋ ಹಾಗಿಲ್ಲ. ಹಾಗೆ ನಮ್ಗೆ ಏನಾಯ್ತು ಅದು ಒಂದು ವಾತಾವರಣ ನಿರ್ಮಾಣ ಆಗ್ಬೇಕಲ್ಲ ಸರ್ ಅಲ್ಲಿಗೆ. ಆಮೇಲೆ ಇವರು ವಚನಗಳು ನಮ್ಮ ಕತೆ ಮತ್ತೊಂದು ಇನ್ನೊಂದು ಹೇಳಿಸ್ಕೊಂಡು ಅಲ್ಲಿ ಹೋಗಿ ಕೂತ್ಕೊಂಡಿದ್ರೆ ಮಾದೇವ್ರೆ ಮನೆ ಬಂದಳು. ನಮ್ಮ ಮನೇಲೆ ಮಾದೇವಿದಾಯ್ತು, ನಮ್ಮ ಮನೆಗೆ ಇವತ್ತು ಗುಡಿ ಅದಾಗಾಯ್ತು. ಅವ್ರಿಗೆ ಭಾಳ ಖುಷಿಯಾಗಿದ್ದಾರೆ. ಇಡೀ ಊರು ಮಂದಿ ನಾವು ನೋಡಿಸ್ತೀವಿ ಅನ್ನೋ ಥರದಲ್ಲಿ ಆಗಿದ್ದಾರೆ. ಅದ್ರ ಜೊತೆಗೆ ಜೂನಿಯರ್ ಬೇಕಲ್ಲ, ಜೂನಿಯರ್ ಮಾದೇವಿ, ಇವ್ರ ಮುಖದಾಗ ಹೋಲಿಕೆ ಹೆಂಗೆ ಇಬ್ರು ಮಕ್ಕಳು ಮಾಡಿದ್ದೀವಿ. ಪ್ರಕೃತಿ ದತ್ತವಾಗಿ ನಡೆಯುವ ಕ್ರಿಯೆಗೆ ಬಣ್ಣ ಹಚ್ಚಿ ಮಾಡುವ ಈ ಸಂಪ್ರದಾಯ ನನಗಿಷ್ಟವಿಲ್ಲಮ್ಮ. ನಮ್ಮ ಸುರೇಶ್ ಚಂದ್ರ ಶೆಟ್ಟಿ ನಮ್ಮ ಜೊತೆಗೆ ಹೇಳ್ತಾರೆ. ಆಮೇಲೆ ಈ ನಾಡಿನಲ್ಲಿ ಅವ್ರ ಹೆಸರು ತುಂಬ ಚೆನ್ನಾಗಿದೆ ನೋಡಿ. ಅಲ್ಲಿ ಒಂದು ಕಳಿಸೋರು ಒಳ್ಳೆಯರಿರಬೇಕು. ಇಲ್ಲಾಂದ್ರೆ 2 ದಿವ್ಸ ಮಾಡಿಬಿಟ್ಟು ನಾನು ಬಸವಣ್ಣನ ಪಾತ್ರ ಮಾಡಿದೆ. ಯಾಕೆ ಮಾಡಿದೆ ಅಂದರೆ ಒಂದು ದಿವ್ಸ ಪಾತ್ರ ಮಾಡಿಬಿಟ್ಟು ಓಡೋಗ್ಬಿಟ್ಟ ಕಲಾವಿದ. ನಾನು ಕೌಶಿಕ್ ಮಹಾರಾಜ ಎಂದು ಮಾಡ್ತಿದ್ದೀನಿ, ಆ ಪಾತ್ರ ಮಾಡೋಕ್ಕಾಗಲ್ಲ. ಮಹಾರಾಜ, ಕೊಳಕು ತುಂಬಿರುವ ಈ ದೇಹದಲ್ಲಿ ಏನಿದೆ ನೋಡಿಕೋ, ಕಣ್ ತುಂಬ ನೋಡಿಕೋ. ಸುಚೇಂದ್ರ ಪ್ರಸಾದ್ ಅವರು ಅಲ್ಲಂಪ್ರಭುದ ಪಾತ್ರ, ಅನುಭವ ಮಂಟಪ ಸೀನು, ಗಂಭೀರವಾದಂಥ ಒಂದು ಸೀನು. ಬಸವಣ್ಣಂದು ಓಡೋಗ್ಬಿಟ್ರು. ರಿಬಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರು, ನಾನ್ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಪಟ್ ಅಂತ ಹಾಕ್ಕೊಂಡೋಗ್ಬಿಟ್ಟೆ ಸ್ಟಾರ್ಟ್ ಮಾಡಿದೆ. ಏನು ಹೇಳಿ ಕೊಟ್ಟಿದೆ ಅಂದರೆ ಸುರೇಶ್ ಚಂದ್ರ ಶೆಟ್ಟಿ ಅವ್ರ ಮಕ್ಕಳು ಕೂಡ ಅವರು ಎಲ್ಲಿ ಕಲಾವಿದರು ಆಗಿಲ್ಲ, ಆದರೂ ಮಕ್ಕಳು ನೃತ್ಯ ಮತ್ತೊಂದು ಇನ್ನೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಭಾಗವಹಿಸ್ತಿದ್ರು. ಮಾಡಿಸ್ಬೋದು ಅಂದ್ಬಿಟ್ಟು ಕೇಳ್ಕೊಂಡೆ. ಅವರು ಅಕ್ಕ ಮಾದೇವಿ ಆದ್ಮೇಲೆ ನಮ್ಮ ಜೀವನನೇ ಅದರಲ್ಲೇ ನಡೆದಿದೆ ಅಲ್ರಿ, ಜೀವನ ತತ್ವನಲ್ಲೇ ಮಾಡಿಸಿದ್ರು. ಬೆನ್ನಿ ನಿಂತರು ಅವರು, ನಮ್ಗೆ ಸಹಾಯ ಮಾಡಿದ್ರು. ಇವಾಗ ರಿಲೀಸ್ ಕೂಡ ಇದು ತುಂಬ ನಮ್ಗೆ ಸಹಾಯ ಮಾಡೋಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಸರ್. ರಿಲೀಸಿಂಗ್ ಯಾವ ರೀತಿ ಮಾಡ್ತೀರಿ? ರಿಲೀಸಿಂಗ್ ನಾವು ಯಾಕಂದರೆ ಈಗ ಸಿನಿಮಾದ ಭಾಷೆ ಬದಲಾಗಿದೆ,
ಅದರ ಪ್ರಚಾರ ಬದಲಾಗಿದೆ, ಅದರ ಇಡೀ ಆವರಣ ಬದಲಾಗಿದೆ. ಕನ್ನಡದ ಸಿನಿಮಾಗೆ ಉಳಿದಿಲ್ಲ ಬೇರೆ. ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಕಾಲ, ಪ್ಲಾನ್ ಇಲ್ಲದೆ ಇದ್ರೂ ಚಿಂತೆ ಇಲ್ಲ. ಹಾಗಾಗಿ ನೀವೇನ್ ಮಾಡ್ತೀರಿ? ನೀವು ಯಾವ ರೀತಿ? ನಮಗೆ ನೀವು ಹೇಳ್ತಾ ಇರೋದು ಇವು ಯಾವುದು ಬೇಕಾಗಿಲ್ಲ ಸರ್. ನಮ್ಗೆ ಬೇಕಾಗಿರೋದು ಏನಿದೆ ಸಿನಿಮಾ ನೋಡೋಂಥ ಶರಣರು. ನಮ್ಮಲ್ಲಿ ಏನಾಗಿದೆ ಎಲ್ಲ ಮಠಾಧೀಶರು ಮತ್ತು ಬಸವಪರ ಸಂಘಟನೆಯವರು, ಸಾಹಿತಿಗಳು ಎಲ್ಲರೂ ನಿಂತಿದ್ದಾರೆ ಸರ್. ನೀವು ನಂಬಲ್ಲ, ಹೆಚ್ಚು ಮೋರ್ ದೆನ್ 50% ಎಲ್ಲರದ್ದು ವಾಟ್ಸಪ್ನಲ್ಲಿ ಇವಾಗ ಬೀದರ್, ಗುಲ್ಬರ್ಗ ನಮ್ದೇನೆ. ನಾನು ಅದನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡೆ ನೀವು ಉತ್ತರ ಕರ್ನಾಟಕದಿಂದ ಹೊರಟಿದ್ದೀರಿ ಅಂತ. ಹೌದು, ಖಂಡಿತ. ನಾವಲ್ಲಿ ಪಕ್ಕ ಬೇಸ್ ಹಾಕೊಂಡಿದ್ದೀವಿ. ಹಾಗೆ ಅಂತ ಇಲ್ಲಿನೂ ನಾವೇನು ಬಿಟ್ಟಿಲ್ಲ, ಎಲ್ಲ ಜಿಲ್ಲೆದಲ್ಲೂ ರಿಲೀಸ್ ಮಾಡ್ತಿದ್ದೀವಿ. ನಂಬಿಕೆ ಇದೆ. ಬಟ್ ಇಲ್ಲಿಂದ ನಮ್ಮ ನಿರೀಕ್ಷೆ ಏನಿದೆ ನೋಡಬೇಕು. ನಮ್ಮ ಉತ್ತರ ಕನ್ನಡದಲ್ಲಿ ವಿಶೇಷ ಬೀದರ್, ಗುಲ್ಬರ್ಗ, ಬಿಜಾಪುರ ಆ ಕಡೆ ಏನಿದೆಯಲ್ಲ ಸರ್, ಶರಣರು ಕಾಯ್ತಾ ಇದ್ದಾರೆ, ಅವ್ರು ಇನ್ವಾಲ್ವ್ ಆಗ್ತಾ ಇದ್ದಾರೆ. ಅವ್ರು ಇಟ್ಕೊಂಡಿರೋ ಸ್ಟೇಟಸ್ನಲ್ಲೇ ಗೊತ್ತಾಗುತ್ತೆ. ನಾವು ಒಂದೇನೋ ಸ್ಟೇಟಸ್ ಬಿಟ್ಟರೆ ಅದಕ್ಕೆ ಮತ್ತೆ ಅವ್ರು ಫಿಲ್ಟರ್ ಮಾಡ್ತಾರೆ. ಫಿಲ್ಟರ್ ಮಾಡಿಬಿಟ್ಟು ಇನ್ನೇನೇನೋ ಅದಕ್ಕೆ ಸೇರಿಸ್ಬಿಟ್ಟು AI ಮಾಡಿಬಿಟ್ಟು ಹಾಕ್ತಿದ್ದಾರೆ. ಅವ್ರು ಹಾಕೋದು ನೋಡಿಬಿಟ್ರೆ ನಮ್ಮ ಸಿನಿಮಾ ಓಡುತ್ತೆ. ದಿನ ಫೋನ್ ಮಾಡಿ ಕೇಳ್ತಾರೆ, ಎಲ್ಲರೂ ಕೇಳ್ತಿದ್ದಾರೆ. ಈಗ ನಾವು ಬರೋ ಫ್ಲೈಟ್ನಲ್ಲಿ ಸರ್, ಫ್ಲೈಟ್ ತುಂಬ ಅರ್ಧ ಜನ ಕೇಳೋದು ನನಗೆ. ಅವ್ರಿಗೆ ಸಿನಿಮಾ ಯಾವಾಗ 2ನೇ ತಾರೀಕು 19ಕ್ಕೆ ಮೊದಲು ಅನೌನ್ಸ್ ಮಾಡಿದ್ವಿ, ಮುಂದೆ ಹೋಯ್ತು 2 ಅಲ್ಲಿಗೆ ಎಲ್ಲರೂ ಕೇಳ್ತಾರೆ. ಅದು ರೀಚ್ ಆಗಿದೆ ಅಂತ. ಕರೆಕ್ಟ್. ಬಂಡೆಪ್ಪ ಕಾಶಂಪುರ ಮನುಷ್ಯ, ನೀವೀಗ ನಿಮ್ಮ ಉತ್ತರ ಕರ್ನಾಟಕದ ಸೃಜನಾತ್ಮಕವಾಗಿ ಕೆಲಸ ಮಾಡೋರೆಲ್ಲರೂ ಗಟ್ಟಿಯಾಗಿ ಮನಸ್ಸು ಮಾಡಿದ್ರೆ ನೀವು ಉಳಿದ ಜಿಲ್ಲೆಗಳನ್ನು ಮೆಟ್ಟಿ ನಿಮ್ಮ ಜಿಲ್ಲೆಗಳ ಅಂದರೆ ನಿಮ್ಮ ಉತ್ತರ ಕರ್ನಾಟಕದ ಪರಿವಾರಕ್ಕೆ ಸಿನಿಮಾ ಮಾಡಿದ್ರು ನೀವು ಗೆದ್ದು ನಿಲ್ಬಹುದು. 100% ನಾವು ಅದೇ ಕೆಲಸ ಮಾಡ್ತಿದ್ದೀವಿ. ಈಗ ಸುಮಾರು ಸಿನಿಮಾಗಳು ನನಗೆ ಫೋನ್ ಮಾಡ್ತಾರೆ, ಸರ್ ಬೆಂಗಳೂರಿಗೆ ರಿಲೀಸ್ ಮಾಡಬೇಕು, ಆದರೆ ಉತ್ತರ ಕನ್ನಡದಲ್ಲಿ ಭರ್ಜರಿ ಹೋಯ್ತಾರೆ ನಮ್ಮ ಸಿನಿಮಾ ಅಂತಾರೆ. ಹಾಗಾಗಿ ಉತ್ತರ ಕರ್ನಾಟಕವನ್ನ ರಾಜಕೀಯವಾಗೂ ನಾವು ನಿರ್ಲಕ್ಷ್ಯ ಮಾಡಿದ್ದೇವೆ. ಆದರೆ ಅದು ಸಾಂಸ್ಕೃತಿಕ ತೊಟ್ಟಿಲದು. ನೀವು ಸಂಗೀತ ತಗೊಳ್ಳಿ, ಸಾಹಿತ್ಯ ತಗೊಳ್ಳಿ, ಈ ಜಾನಪದ ತಗೊಳ್ಳಿ, ರಂಗಭೂಮಿ ತಗೊಳ್ಳಿ, ಯಾವುದೇ ತಗೊಳ್ಳಿ, ಅದರ ಹವಿರ್ಭಾಗ, ಅದರ ಮೂಲ ನೆಲೆ ನಾಭಿ ರೀತಿಯಲ್ಲಿ ಇದ್ದದ್ದೇ ಉತ್ತರ ಕರ್ನಾಟಕ ಸರ್. ಅದರಲ್ಲಿ ಉತ್ತರ ಕನ್ನಡ ವಿಶೇಷವಾಗಿ ಶರಣರು ಬರೆದಿದ್ದೇನು ವಚನಗಳಿವೆಯಲ್ಲ ಸರ್, ಶುದ್ಧ ಕನ್ನಡ, ಆಡು ಭಾಷಾ ಕನ್ನಡದಲ್ಲಿ ಸ್ಟಾರ್ಟ್ ಆಗಿದೆ ಬೀದರ್ ಬಸವ ಕಲ್ಯಾಣದಲ್ಲೇನೆ ಸರ್. ಹೌದು, ಎಲ್ಲ ಶರಣರು 770 ಅಮರ ಗಣಗಳು ಓದ್ತಾರೆ. ಕಾಶ್ಮೀರ ರಾಜ ಬಂದು, ಅಫ್ಘಾನಿಸ್ತಾನದವ್ರು ಬಂದರು, ಯಾರ್ಯಾರೆಲ್ಲ ಬಂದು ನೆಲೆಸಿದ್ದು ಊರದು ಒಂದು ಪುಣ್ಯಭೂಮಿ. ಅದು ಹಿಮಾಲಯ ಹೆಂಗೆ ನಾವು ದೇವಭೂಮಿ ಅಂತ ಕರಿತೀವೋ, ಶರಣರ ಪುಣ್ಯಭೂಮಿ ಬೀದರ್. ಕರೆಕ್ಟ್. ಹಾಗಾಗಿ ಅಲ್ಲ ನೋಡ್ತಾರೆ ಸರ್. ಯಾವ ರೀತಿ ಯೋಜನೆ ಮಾಡ್ಕೊಂಡಿದ್ದೀರಿ ಬಿಡುಗಡೆಗೆ? 2ನೇ ತಾರೀಕು ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಸರ್. ಅಲ್ಲಿ ನಮ್ಮ ಜಿಲ್ಲೆನಲ್ಲಿ 2 ಥಿಯೇಟ್ರ್ ಇದೆ. ಒಂದು ಬಾಲ್ಕಿ ಅಂತಿದೆ. ಬಾಲ್ಕಿ ಅಂದ್ರೆ ಚನ್ನಬಸವಪ್ಪ ಇದ್ದರೆ ನಾನೇನು ಸಿನಿಮಾ ಮಾಡಿದ್ದೇನೋ ಅಲ್ಲೊಂದು ಸಿಂಗಲ್ ಸ್ಕ್ರೀನ್ ಸಂಗಮೇಶ್ ಥಿಯೇಟ್ರ್ ಅಂತಿದೆ. ಇನ್ನೊಂದು ಮಲ್ಟಿಪ್ಲೆಕ್ಸ್ ಇದೆ. ಅವ್ರಿಗೆ ಎಷ್ಟೋ ಅವರು ಸಿಂಗಲ್ ಸ್ಕ್ರೀನ್ ಅವತ್ತು ಕೊಟ್ಟಿದ್ದಾರೆ. ಇಲ್ಲಿ 4 ಸ್ಕ್ರೀನು ಸರ್. 1 ಓಡಿಸಿ 2 ಓಡಿಸಿ ಎಷ್ಟ ನೋಡ್ರಿ, ಅಷ್ಟು ಜನ ನೋಡಿಬಿಟ್ಟು ನಾನು ನಿಮಗೆ ಸ್ಕ್ರೀನಾಗ ಓಪನ್ ಮಾಡ್ತೀನಿ ಅಂತ ಹೇಳಿದೆ. ಹಾಗೆ ಇಲ್ಲಿ ನಮ್ಮಲ್ಲಿ ಡಿಸ್ಟ್ರಿಬ್ಯೂಟ್ರು ಆಟೋ ರಾಜ ಅಂತಿದ್ದಾರಲ್ಲ ಸರ್, ಆಟೋ ರಾಜ ಇಲ್ಲಿನೂ ಒಂದು 9 ಥಿಯೇಟ್ರಿಗೇನೋ ಹಾಕ್ತಾ ಇದ್ದಾರೆ, ಮಾಲ್ಗಳಲ್ಲಿ ಹಾಕ್ತಿದ್ದಾರೆ. ನಮ್ಮ ಶರಣರು ಅವ್ರಿಗೆ ತುಂಬ ಟಚ್ ಇದೆ. ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಅವರೇ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ನಮ್ಮ ಸುರೇಶ್ ಚಂದ್ರಶೆಟ್ಟಿ ಅವರು ಈಗೆಲ್ಲನೂ ನಮ್ಮ ಥಿಯೇಟ್ರಿಗೆ ಯಾರೂ ಇಲ್ಲ, ನಮಗೆ ಆ ಸಿನಿಮಾ ಇದೆ ಈ ಸಿನಿಮಾ ಅಂತ ಹೇಳ್ತಿಲ್ಲ. ನಿಮ್ಮ ಸಿನಿಮಾನ ನಾವು ಹಾಕ್ತೀವಿ, ನಮಗೆಲ್ಲೂ ಬರಲ್ಲ. ಯಾರ ಬಗ್ಗೆ ನಾವು ಬೈಯಂಗಿಲ್ಲ, ಏನೂ ಅನ್ನಂಗಿಲ್ಲ, ಏನು ಮಾತಾಡೋಂಗಿಲ್ಲ ಸರ್. ಎಲ್ಲರೂ ನಮಗೆ ಎನ್ಕರೇಜ್ ಮಾಡ್ತಿದ್ದಾರೆ. ಧರ್ಮ್ ಸಿಂಗ್ ಅವ್ರ ಕಾಲೇಜ್ ಮೊನ್ನೆ ಹೋಗಿದ್ದೀವಿ. ಅವ್ರು ಧರ್ಮ್ ಸಿಂಗ್ ಇಡೀ ಸ್ಟಾಫೇ ನಿಂತ್ಕೊಂಡ್ಬಿಟ್ಟು ನಮಗೆ ಒಂಥರ ಗೌರವವಾಗಿ ಹೇಳಿದ್ರು. ನಮ್ಮ ಕಾಲೇಜಲ್ಲಿ ಎಷ್ಟಿದ್ರು ಅಷ್ಟೆಲ್ಲನೂ ನಾವು ವಿದ್ಯಾರ್ಥಿಗಳನ್ನ ನೋಡಿಸ್ತೀವಿ. ಸುಮಾರು ಇದು ಇದ್ದಾರೆ. HK ಸೊಸೈಟಿ ಅಂತಿದೆ, ಶರಣ ಬಸಪ್ಪ ಅಪ್ಪ ಅಂತದ್ದು ಅಲ್ಲೊಂದು ದೊಡ್ಡ ಸಂಸ್ಥೆ ಇದೆ. ಅವರೆಲ್ಲ ನಿಂತಿದ್ದಾರೆ ಸರ್ ಇಲ್ಲಿ. ಆಮೇಲೆ ನಿಮ್ಮ ಇಡೀ ಟೀಮು ಹೇಗಿದೆ? ಯಾರ್ಯಾರಿದ್ದಾರೆ ಇದರಲ್ಲಿ ಇಡೀ ನಿಮ್ಮ ಟೀಮಲ್ಲಿ? ನಾನು ಇಲ್ಲಿ ತನಕ ಭಾಳ ಸೌಮ್ಯವಾಗಿ ಮಾಡಿದ್ದೀನಿ ಪಾತ್ರಗಳನ್ನ. ಇದು ಸ್ವಲ್ಪ ಅದೇ ಹೇಳ್ತಾರಲ್ಲ, ಕಾಮ ತಂದು ಇನ್ನೊಂದು ಅಂತ ಪಾತ್ರ ನನ್ನನ್ನು ಬೈಬೋದು. ಯಾಕಂದ್ರೆ ಅದು ಸ್ವಲ್ಪ ಅಕ್ಕಮಹಾದೇವಿಗೆ ಡಿಸ್ಟರ್ಬ್ ಮಾಡಿರೋ ಪಾತ್ರ ಅಂದ್ರೆ ಸ್ವಲ್ಪ ಅನ್ಬೋದು. ನನಗೆ ತಕ್ಕಂತೆ ಮಾಡಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಿ. ಹಾಗೆ ಇದೆಯಲ್ಲ ಪಾತ್ರ? ಇದೆ ಪಾತ್ರ ಇದೆ. ಬಟ್ ನನ್ನನ್ನು ಮೊದಲಿಂದ ಇದರಲ್ಲಿ ಅಜ್ಜನ್ ಥರ ನೋಡಿದ್ದಾರೆ, ಇದರಲ್ಲಿ ಸ್ವಲ್ಪ ಮಧ್ಯ ವಯಸ್ಸಿನ ಥರ ನೋಡ್ಬೇಕಾಗುತ್ತೆ. ಮಾದೇವಿ ಪಾತ್ರ ಅಂತೂ ಎಲ್ಲರೂ ನೋಡಿರೋರು ಎಲ್ಲರೂ ಅದ್ಭುತ ಅಂತಾರೆ. ಸಿನಿಮಾ ಏನಾದರೂ ಮೊದಲು ಪಾತ್ರ ನೋಡ್ತಾ ಇದ್ದಂಗೆ ಮಾದೇವಿ ಪಾತ್ರ ನೀವು ಹೋಲಿಕೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಿಮ್ಮ ಮೂಲ ಹೆಸರನ್ನು ಬದಲಾಯಿಸಿಲ್ಲ ಸಿನಿಮಾಕ್ಕೆ? ಇಲ್ಲ, ನಾನು ಒಂದು ಬದಲಾಯಿಸಿ ಕೇಳ್ತಾರೆ ಸರ್. ಆಮೇಲೆ ಅಲ್ಲಮ್ಮನ ಪಾತ್ರ ಸರ್ ಇವರು ಸುಚೇಂದ್ರ ಪ್ರಸಾದ್ ಮಾಡಿದ್ದಾರೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದಳೆಯ ತಳದಲ್ಲಿ ಒಳಹೊಕ್ಕು ನೋಡಲು ತೊಳಗಿ ಬೆಳಗುವ ಜ್ಯೋತಿಯುಂಟು ಕೇಳ, ನಡೆಯಲ್ಲಿಗೆ ತಾಯೇ. ತಬ್ಲಾ ನಾಣಿ ಮಾಡಿದ್ದಾರೆ, ವಸಂತಕನ ಪಾತ್ರ. ಆ ತಾಯಿ ಪಾತ್ರ ಇವ್ರು ಹೇಳಿದ್ನಲ್ಲ ಸರ್, ಇವರು ನಮ್ಮ ಹೆಲನ್ ಮಾಡಿದ್ದಾರೆ. ರಂಗಭೂಮಿ ಅದ್ಭುತ ಕಲಾವಿದೆ ಅವರು. ಬಿರಾದಾರ್ ಮಾಡಿದ್ದಾರೆ. ಈ ನಿರ್ಮಲ್ ಶೆಟ್ಟಿ ದಂಪತಿಗಳಿಗೆ ಹುಟ್ಟಿದ್ದು ಹೆಣ್ಣು ಮಗುನೋ ಇಲ್ಲ ಗಂಡು ಮಗುನೋ? ಹೆಣ್ಣು ಮಗು. ಮತ್ತು ಗಂಡು ಮಗು ಹುಟ್ಟಿದಂಗೆ ಆಡ್ತಾರಲ್ಲ, ಇದಕ್ಕೆ ನೀನೇನಂತೀಯ?
ಆಮೇಲೆ ಪಲ್ಲಕ್ಕಿ ರಾಧಾಕೃಷ್ಣ ಅಂತ ಇವರು ಗುರುಗಳ ಪಾತ್ರ. ಅದೇ ದೇವನಹಳ್ಳಿ ಕೈವಾರ ತಾತ ಹೌದೌದು. ಅಲ್ಲ ಸರ್, ಅವ್ರು ಮಾಡಿದ್ದಾರೆ. ಗುರುಲಿಂಗರ್ ಅಂತ ಬರ್ತಾರೆ ಇವರಿಗೆ ದೀಕ್ಷೆ ಕೊಡುವಂಥ ಗುರುಗಳು, ಅವ್ರು ಮಾಡಿದ್ದಾರೆ. ಹಾಗಾಗಿ ರೆಗ್ಯುಲರ್ ಒಳಗಡೆ ಮೇನ್ ಪಿಲ್ಲರ್ ಥರ ಇರೋ ಪಾತ್ರಗಳು ಎಲ್ಲ ಅನುಭವಿಗಳಿದ್ದಾರೆ. ಉಳುಕಿದ್ದು ತುಂಬ ಪಾತ್ರಗಳು ಬಂದು ಹೋಗ್ತವೆ. ಆ ಪಾತ್ರಗಳು ಸುಮಾರು 30ಕ್ಕಿಂತ ಹೆಚ್ಚಿನ ಪಾತ್ರಗಳು ಅವ್ರಿಗೆ ಅಲ್ಲೇ ಹೊಸದಾಗಿ ಯಾರು ಈಗ ಆರ್ಕೆಸ್ಟ್ರಾ ಇಟ್ಕೊಂಡಿರೋರು, ಸಿಂಗರು, ನಾಟಕಾಡೋರು ಅಂಥವ್ರನ್ನೆಲ್ಲ ಅವ್ರಿಗೆ ಸ್ವಲ್ಪ ತರಬೇತಿ ಕೊಟ್ಬಿಟ್ಟು ಪಕ್ಕ ಟ್ರೈನ್ ಅಪ್ ಮಾಡಿ ಅವ್ರದಿಂದ ಮಾಡಿಸಿದ್ವಿ ಸರ್. ನಿಮ್ಮ ಡೈರೆಕ್ಟರ್ ಟೀಮು ನನಗೆ ನನ್ನ ಪರಮ ಶಿಷ್ಯ ಅಂತ ಹೇಳ್ಬೋದು, ನಮ್ಮ ಉಮೇಶ್ ಕೋ ಡೈರೆಕ್ಟ್ರಾಗಿ ತೊಗೊಂಡಿದ್ದೀನಿ. ಅವರು ಮನಸ್ಸುಗಳು ಮಾತು ಮಧುರದಲ್ಲಿ ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದೆ ಇಂಡಸ್ಟ್ರಿಗೆ. ಉಮೇಶ್ ಹಾಗಾಗಿ ಏನೇ ಕೆಲಸ ಇದ್ರು ಸರ್, ನೀವು ಡೈರೆಕ್ಟರ್ ಆಗಿದ್ದೀರಿ, ನೀವು ಇದರಲ್ಲಿ ಹಂಗೆ ಆಗ್ತೀರಿ, ಬೇಡ ನಿಮ್ಮ ಹೆಸರು ಹಾಕಲ್ಲ ಅಂದಿದ್ದೆ ನಾನು. ಡೈರೆಕ್ಟರ್ ಆದ್ಮೇಲೆ ಮತ್ತೆ ಕೋ ಡೈರೆಕ್ಟರ್ ತೀರ್ಮಾನ ಮಾಡಿ ಬೇಡ ಅಂದೆ ನಾನು. ಇಲ್ಲ ಸರ್, ನಿಮ್ಮ ಜೊತೆಗೆ ನನ್ನ ಹೆಸರು ಹಾಕ್ಸ್ಕೊಳ್ಳಿ, ನನಗೆ ಇಷ್ಟ, ನಾನು ಏನಾದರೂ ನಿಮ್ಮ ಜೊತೆಗೆ. ಇಲ್ಲಪ್ಪ ಕಮರ್ಷಿಯಲ್ ಸಿನಿಮಾ ಮಾಡ್ತೀವಿ, ನಾವೆಲ್ಲ ಇಂಥವು ಮಾಡ್ಕೊಂಡಿರ್ತೀವಿ, ಬೇಡ ಅಂದೆ. ಉಪೇಂದ್ರ ಅವ್ರ ಹೆಸರು ಅವ್ರ ಹೆಸರು ಹೇಳ್ಕೊಂಡು ಬೇರೆ ಬೇರೆ ಎಲ್ಲ ಅಲ್ಲಿ ಫೀಲ್ಡಲ್ಲಿ ಓಡಾಡ್ತೀವಿ. ಇಲ್ಲ ಸರ್, ನಾನು ಏನಾದ್ರೂ ನನ್ನ ಇಂಡಸ್ಟ್ರಿಗೆ ಕರ್ಕೊಂಡು ಬಂದಾರೆ, ನೀವಿದ್ರಿ, ನಮ್ಮ ಜಿಲ್ಲೆನವ್ರು ಇದ್ರಿ, ನಿಮ್ಮ ಮೇಲೆ ನಂಗೆ ತುಂಬ ಇದು ಇದೆ, ಗೌರವ ಇದೆ, ನಾನು ಮಾಡ್ತೀನಿ ಅಂದರು. ಮಾಡಿದ್ಮೇಲೆ ಹೇಳಿದೆ, ಟೈಟ್ಲಲ್ಲಿ ನಾನು ಹಾಕಲ್ಲ ನಿಮ್ಮ ಹೆಸರು ಅಂದೆ. ಹಾಕಿ ಸರ್, ನಾನು ಏನು ಅಂದ್ಕೊಳ್ಳಲ್ಲ, ನಾನು ಕೋ ಡೈರೆಕ್ಟರ್ ಅಂತ ಹಾಕಿ ಸರ್, ಡೈರೆಕ್ಟರ್ ಅದು ನನಗೆ ಹೆಮ್ಮೆ ಇದೆ ಅಂತಂದರು. ಅವ್ರು ಮಾಡಿದ್ದಾರೆ. ಇನ್ನೂ ಇಬ್ಬರು ಹುಡುಗರು ಮಾಡಿದ್ದಾರೆ ಹೊಸದಾಗಿ. ನಮ್ಮ ಪಳಿನಿ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಅದ್ಭುತ ಮಾಡಿದ್ದಾರೆ. ನಾವು ಅಂದ್ಕೊಂಡಿದ್ವಿ, ನಾವು ಇದರಲ್ಲಿ ಸಂದರ್ಶನದಲ್ಲಿ ಕೂತ್ಕೊಂಡು ಅದ್ಭುತ ಅನ್ನೋದು, ಮತ್ತೆ ಆಮೇಲೆ ಟೆಕ್ನಿಷಿಯನ್ ಬೈಯೋದು, ಅದು ತುಂಬ ಕಡೆ ನಾವು ನೋಡಿದ್ದೀವಿ. ಆದ್ರೆ ಅದು ಏನೇ ಬೈಯೋದಿಲ್ಲ, ಸೋತ್ರ ಬೈತಾರೆ. ಇಲ್ಲ, ಗೆದ್ರು ನಾನೇ ತಿಳ್ಕೊತಾರೆ, ಗೆದ್ರು ನಾನೇ ಹೇಳ್ಬಿಟ್ಟು ಮಾಡಿಸಿದ್ವಿ ಅಂತಾರೆ. ಸೋತೇನು ಹೇಳ್ತಾರೆ, ಅವಾಗ ಅವ್ರು ನಮ್ಮ ಮೋಸ ಮಾಡೋದು, ಇವ್ನ ಮೋಸ ಮಾಡೋದು. ಕಾಲ ಏನು ಮಾಡೋಕ್ಕಾಗಲ್ಲ, ಜನ ಟೈಮ್ ಇದ್ದಿಲ್ಲ, ನೋಡಿಲ್ಲ ಅಂತ ಅನ್ಕೋಬೇಕು. ಅವ್ರಿಗೆ ಪಾಪ ಟೈಮ್ ಸಿಕ್ಕಿಲ್ಲ, ನೋಡಲಿಲ್ಲ ಅಂತ ಅನ್ಕೊಳ್ಬೇಕು. ನಿಮ್ಮ ತಂದೆ ತಾಯಿ ಮಾಸ್ಟ್ರ? ಹಾಂ ಸರ್. ಆ ಥರದೊಂದು ಕಲ್ಚರಿಂದ ಬಂದವರು ತಂದೆ ತಾಯಿ ಸಿನಿಮಾಕ್ಕೆ ಬಿಟ್ರೆ ನಿಮ್ಮನ್ನ? ನಮ್ಮ ಕಡೆ ಸ್ವಲ್ಪ ಸಿನಿಮಾಗೆ ಬಿಡೋದು ತುಂಬ ಕಷ್ಟ ಸರ್. ಸ್ಟಾರ್ಟಿಂಗಲ್ಲಿ ಯಾರಿಗೂ ಒಪ್ಪಿಗೆ ಇರಲಿಲ್ಲ. ಆಮೇಲೆ ಅಪ್ಪ ಅಮ್ಮನ ಕನ್ವಿನ್ಸ್ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಹೋಗ್ತೀನಿ ಅಂದಾಗ ಒಂದು ಸಿನಿಮಾಕ್ಕೆ ಅವ್ರಿಗೆ ಎಷ್ಟು ಮನಸ್ಸೇ ಇರಲಿಲ್ಲ. ಹೋಗ್ತಾ ಅಪ್ಪ ಅಮ್ಮನೂ ಓಕೆ ಅಮ್ಮ ಆಯಿತು, ನೀನು ಮಾಡು, ನಿನ್ನ ಹಿಂದೆ ನಾವು ಇರ್ತೀವಿ ಯಾವಾಗಲೂ, ತಲೆ ಕೆಡ್ಸ್ಕೊಬೇಡ ಅಂತ ಧೈರ್ಯ ಕೊಟ್ಟರು. ನಾವು 4 ಜನ ಸರ್, 2 ಸಿಸ್ಟರ್ಸು ಮತ್ತು 2 ಬ್ರದರ್ಸು. ನೀವು ದೊಡ್ಡವರ ಸಣ್ಣವರ ಮಧ್ಯದ? ಹಾಂ, ನಾನೇ ದೊಡ್ಡವಳು ಸರ್. ಅವರೆಲ್ಲ ಏನು ಮಾಡ್ತಾರೆ? ಒಬ್ಬನು ಸಿವಿಲ್ ಇಂಜಿನಿಯರು, ಒಬ್ಬನು ಮೆಕ್ಯಾನಿಕಲ್ ಇಂಜಿನಿಯರು, ನನ್ನ ಸಿಸ್ಟರು ಆಪ್ಟಿಕಲ್. ನೀವು ಮಾತ್ರ ಸಿನಿಮಾ? ನಾನು ಮಾತ್ರ ಈ ಸಿನಿಮಾ ಏನು ಇಲ್ಲಿವರೆಗೆ ಒಂದು 4-5 ಸಿನಿಮಾ ಏನನ್ನ, ಈ ಸಿನಿಮಾ ರಂಗದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲೇ ಒಬ್ಬ ಕಲಾವಿದೆಯಾಗಿ ಬೆಳೆಬಹುದು ಅಂತ ಅನಿಸ್ತದ ನಿಮಗೆ? ಒಬ್ಬ ಕಲಾವಿದೆಯಾಗಿ ಬೆಳೆಬೇಕು ಅಂತ ಬಂದಿದ್ದೀರಾ, ಜನಪ್ರಿಯ ಒಬ್ಬ ನಟಿಯಾಗಿ ಬೆಳೆಬೇಕು ಅಂತ ಬಂದಿದ್ದೀರಾ? ಜನಪ್ರಿಯ ನಟಿ ಮತ್ತು ಕಲಾವಿದೆ ಎರಡೂ ಆಗ್ಬೇಕಂತಲೇ ಬಂದಿದ್ದೇನೆ ಸರ್. ಆಗೋವರೆಗೂ ನನ್ನ ಪ್ರಯತ್ನ ಏನಿದೆ ಅನ್ನೋದು ನಾನು ಮಾಡ್ಕೊಂಡು ಹೋಗಬೇಕು, ಕೊಡೋನ್ ದೇವರಿದ್ದಾನೆ ಅಂತ ಭಾರ ಹಾಕಿದ್ದೀನಿ. ಅಕ್ಕಮಹಾದೇವಿ ಬಹುಶಃ ನಿಮ್ಮ ಕಲಾವಿದೆ ಒಳಗಿರುವ ಕಲಾವಿದೆಗೆ ಹೆಚ್ಚು ಅವಕಾಶ ಕೊಟ್ಟಿರ್ಬೋದು ಅಂತ? ತುಂಬ ಅವಕಾಶ ಕೊಟ್ಟಿದೆ ಸರ್. ಈ ಬಿಡುಗಡೆ ಹೊತ್ತಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಎಲ್ರಿಗೂ ಹೇಳೋದೇನು ಅಂತಂದರೆ, ಅಕ್ಕನ ಜೀವನ ಚರಿತ್ರೆ ಹಿಂದೆನೂ ತುಂಬ ಬಂದಿದೆ ಸರ್. ಇವಾಗ ಬರ್ತಾ ಇರೋದು ಇವಾಗಿನ ಯೂತ್ಗೆ ಅದು ಕನೆಕ್ಟ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಅದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಸಿನಿಮಾನ ನೋಡಬೇಕು, ಆದಷ್ಟು ಜನಕ್ಕೆ ಇದು ಪ್ರಚಾರ ಹೋಗಬೇಕು. ಬರೀ ಕರ್ನಾಟಕದಲ್ಲೇ ಅಲ್ಲ, ಭಾರತದ ತುಂಬಾ ಅಕ್ಕನ ಬಗ್ಗೆ ಜೀವನ ಚರಿತ್ರೆ ಏನಿದೆ ಏನಿಲ್ಲ ಅಂತ ಚಿಕ್ಕ ಮಕ್ಕಳು ಹಿಡಿದು ದೊಡ್ಡರವರೆಗೂ ಯಾರಿಗೆ ಗೊತ್ತಿಲ್ಲ ಅಲ್ಲ, ಪ್ರತಿಯೊಂದೂ ಗೊತ್ತಾಗಬೇಕನ್ನೋದು ನನ್ನ ಆಸೆ.